ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ವೆರಿ ಟ್ಯಾಲೆಂಟೆಡ್ ತೇಜು ಬೆಳವಾಡಿ ಅವರಿದ್ದಾರೆ. ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ಹೆಂಗಿದ್ದೀರಾ? ಸಕ್ಕತ್ತಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ತುಂಬ ಚೆನ್ನಾಗಿ ನಗ್ತೀರಾ. ಯಾರು ಹೇಳ್ಕೊಟ್ರು? ಯಾವಾಗಿಂದ ಈ ಥರದೊಂದು ನಗು ನಿಮಗೆ? ಆ್ಯಕ್ಚುಲಿ ನಗು ರೀಸೆಂಟಾಗಿ ಬಂದಿರೋದು ಅನ್ಸುತ್ತೆ. ಯಾಕಂದರೆ ನಾನು ಯಾವ ಚಿಕ್ಕ ವಯಸ್ಸಿನ ಫೋಟೋಲು ನಗ್ತಾ ಇಲ್ಲ, ಕಿರ್ಚ್ಕೋತಾ ಇದ್ದೀನಿ ಅಥವಾ ಮೂತಿ ತಿರುಗಿಸ್ಕೊಂಡ್ಬಿಟ್ಟಿದ್ದೀನಿ. ನಾನು ನಗ್ತೀನಿ ಅಂತ ನಂಗೆ ಗೊತ್ತಾಗಿ ತುಂಬ ದೊಡ್ಡೋಳಾದ. ಅದುವೇ ಸ್ಥಾಯಿ ಇಮೋಷನ್ ವುಡ್ ಆಲ್ವೇಸ್ ಬಿ ಕೋಪ. ಸೊ ಇದು ಗಂಟು ಮೂಟೆ ಮಾಡಿದ್ರಿ, ಮರ್ಯಾದೆ ಪ್ರಶ್ನೆ, ಆಮೇಲೆ ಒಂದು ಸಿನಿಮಾ ಮಾಡಿದ್ರಿ, ಲಾಫಿಂಗ್ ಬುದ್ಧ ಮಾಡಿದ್ರಿ. ಅದಾದಮೇಲೆ ಈಗ ಏನು ನಡೀತಾ ಇದೆ ಪ್ಲ್ಯಾನ್ಸು? ಹೆಂಗಿದೆ ಸಿನಿಮಾ ಕೆಲಸಗಳು? ಸಿನಿಮಾ ಕೆಲಸಗಳು ನಿಮ್ಗೆ ಗೊತ್ತಿರುತ್ತೆ. ಅಂದರೆ ನಾನು ಬಂದಿದ್ದು 8 ವರ್ಷದಲ್ಲಿ 4 ಸಿನಿಮಾ ಮಾಡಿದ್ದೀನಿ. ಅಂದರೆ ತುಂಬ ನಿಧಾನವಾಗೇ ಇರುತ್ತೆ ಸಿನಿಮಾ ಕೆಲಸಗಳು. ನಾಟಕ ನಡೀತಾ ಇದೆ. ನಾನು ನಾಟಕದ ವರ್ಕ್ಶಾಪ್ಸ್ ನಡೆಸ್ತಾ ಇದ್ದೀನಿ ಈ ಮಕ್ಕಳಿಗೆ. ಮತ್ತು ಈ ಗ್ರೂಪ್ ಜೊತೆ ಒಂದು ಫಿಲ್ಮ್ ಆಗಿದೆ, ರೆಡಿ ಆಗಿದೆ. ಇನ್ನೇನು ಇಷ್ಟಲ್ಲೇ ರಿಲೀಸ್ ಆಗುತ್ತೆ. ಸೊ ಹಳೆ ಕಾಂಬಿನೇಷನ್ ಮತ್ತೆ ಇಲ್ಲಿ ಕಮ್ಬ್ಯಾಕ್ ಮಾಡಿದೆ. ಹಳೆ ಕಾಂಬಿನೇಷನ್ ಕಮ್ಬ್ಯಾಕಲ್ಲೇ ಇರಲಿ ಅಂತ ನಾನು ಯಾವಾಗಲೂ ಬರ್ತಾನೆ ಇರಲಿ ಅಂತ ನಾನು ಆಶಿಸ್ತೀನಿ. ಓಕೆ, ಅದೇ ಇವಾಗ ನೀವು ರೂಪಾ ಮೇಡಮ್ ಅಂಡರ್ ಡೈರೆಕ್ಷನ್ ಅಂಡರ್ ಗಂಟು ಮೂಟೆ ಮಾಡಿದ್ರಲ್ಲ, ಅಲ್ಲಿಗೂ ಇವಾಗಿನ ರೀಸೆಂಟ್ ವರ್ಕ್ಗೂ ಏನಾದರೂ ಡಿಫ್ರೆನ್ಸ್ ಅಂತ ಅನಿಸ್ತಾ ನಿಮಗೆ ವರ್ಕಿಂಗ್ ಸ್ಟೈಲಲ್ಲಿ? ತುಂಬ ಡಿಫ್ರೆನ್ಸ್ ಅನ್ನಿಸ್ತು. ಬಟ್ ಕೋರ್ ಒಂದೇ ಆಯಿತಾ. ಕೋರು ಅವ್ರ ರೂಪ, ಅದು ಅಂದರೆ ಅವ್ರ ವ್ಯಕ್ತಿತ್ವ ಇದೆಯಲ್ಲ, ಅದೇ ಕೋರು. ಮತ್ತು ಅವ್ರು ಬರೆಯೋ ಸ್ಕ್ರಿಪ್ಟು ಅದೇನಾದರೂ ಚೇಂಜ್ ಆಗೋಲ್ಲ. ಅದ್ರ ಡೆಪ್ತ್ ಏನಾದರೂ ಚೇಂಜ್ ಆಗೋಲ್ಲ. ಬಟ್ ಅದ್ರ ಸುತ್ತಮುತ್ತ ತುಂಬ ಚೇಂಜ್ ಆಗಿದೆ. 8 years ಆಗಿದೆ ಅಲ್ವಾ ಗಂಟು ಮೂಟೆಗೂ ಇವಾಗೂ. ಅವರು ಇನ್ನೂ ತುಂಬ ಮೆಲೋ ಆಗಿದ್ದಾರೆ ಅಂತ ನನಗನ್ಸುತ್ತೆ. ಅಂದರೆ ಇನ್ನೂ ತುಂಬ ಪೇಷನ್ಸ್ ಬಂದಿದೆ ಅವ್ರಿಗೆ ಇವಾಗ. ಮತ್ತು ಎಲ್ಲನೂ ನಿಭಾಯಿಸ್ತಾರೆ. ನಂಗೆ ಅದು ಹೆಂಗೆ ಮಾಡ್ತಾರೆ ಅರ್ಥ ಆಗಲ್ಲ. ಅಲ್ಲಿ ನಂಗೆ ತುಂಬ ಟೆನ್ಷನ್ ಸಿಕ್ಕಿತ್ತು. ಇಲ್ಲಿ ರೂಪಂದು ಏನು ಗೊತ್ತಾ, ಬೆಸ್ಟ್ ಕ್ವಾಲಿಟಿ ರೂಪಂದು ಏನು ಗೊತ್ತಾ, ನಾವೇನು ಅನ್ಕೋತೀವಿ ಲೀಡ್ ಆ್ಯಕ್ಟರ್ ಮೇಲ್ ಫೀಮೇಲ್ ಆ ಥರ ಅನ್ಕೋತೀವಲ್ವ. ರೂಪ ಒಂದು ಕ್ಯಾಮ್ರಾ ಮುಂದೆ ಯಾರೋ ಪಾಸ್ ಆಗ್ತಿದ್ದಾರೆ ಅಂದ್ರೂ ಅವ್ರ ಪಕ್ಕ ಕೂತ್ಕೊಂಡು ಅರ್ಧ ಗಂಟೆ ಶಿ ವಿಲ್ ಸ್ಪೆಂಡ್. ಅವ್ರು ಎಷ್ಟು ಡೌಟ್ಸ್ ಕೇಳಿದ್ರು ನೀನು ಹೋಗೋ, ಸುಮ್ಮನೆ ಪಾಸ್ ಆಗೋರು ಹೋಗೋ ಅಂತ ಅನ್ಸೋಕ್ಕೂ ಸಾಧ್ಯ ಅಲ್ಲ. ಯಾಕೆಂದರೆ ಅವ್ರ ಸಿನ್ಸಿಯರಾಗಿ ಬಿಲೀಫ್ ಏನೋ ಒಂದು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನಮ್ಗೆ ಥಿಯೇಟ್ರಲ್ಲಿ ಅದು ಹೇಳ್ಕೊಡ್ತಾರೆ. ಈಗ ಇಫ್ ಸಮ್ ಕ್ಯಾರೆಕ್ಟರ್ ಏನೋ ಅವ್ರದ್ದು ಇಂಪಾರ್ಟೆಂಟ್ ಲೈನ್ ಹೇಳ್ತಾ ಇದ್ದಾರೆ ಅಂದರೆ, ಒಳ್ಳೆ ಡೈರೆಕ್ಟರ್ ಆಗಿದ್ದರೆ ಎಲ್ಲ ಬೇರೆ ಸುತ್ತಮುತ್ತ ಇರೋ ಆ್ಯಕ್ಟರ್ಸ್ನ ಅವ್ರ ಕಡೆ ಓರಿಯೆಂಟ್ ಮಾಡಿಸ್ತಾರೆ. ಇಂಪಾರ್ಟೆನ್ಸ್ ಬರೋದು ನಮ್ಮಿಂದ ಅಲ್ಲ, ನಮ್ಮ ಸುತ್ತಮುತ್ತ ಜನ ಹೇಗೆ ರಿಯಾಕ್ಟ್. ರೂಪಾ ಆ್ಯಸ್ ಅ ಫಿಲ್ಮ್ ಡೈರೆಕ್ಟರ್ ಅದನ್ನ ಅವ್ರು ಸೆನ್ಸ್ ಮಾಡಿದ್ದಾರೆ. ಅದು ಅವ್ರಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಗೊತ್ತಿದೆ. ನನಗೆ ಅನ್ಸುತ್ತೆ ನಮ್ಮ ಅಪ್ಪನೇ ಬೆಸ್ಟು ಅಂತ ಆಯಿತಾ. ಸೊ ನಂಗೆ ರೂಪನ್ ಬಗ್ಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಹೆಂಗಮ್ಮ ಇದೆಲ್ಲ ಗೊತ್ತು ನಿಂಗೆ ಅಂತ ನಂಗೆ ಅನಿಸುತ್ತೆ. ಸೊ ಅವ್ರು ಡೈರೆಕ್ಟ್ ಮಾಡೋವಾಗ ನನ್ನ ಮೇಲೆ ಎಷ್ಟು ವರ್ಕ್ ಮಾಡಿದಾರೋ, ನನ್ನ ಜೊತೆ ಇದ್ದಿದ್ದು ಅಷ್ಟು ಆ್ಯಕ್ಟರ್ಸ್ ಜೊತೆ ಅಷ್ಟೇ ಈಕ್ವಲಾಗಿ ವರ್ಕ್ ಮಾಡಿದ್ದಾರೆ. ಹಾಗಂತ ಎಲ್ಲರಿಗೂ ಅರ್ಧ ಗಂಟೆ ಕೊಡ್ತಾರೆ ಅಂತಲ್ಲ. ಆ ಆ್ಯಕ್ಟರ್ಗೆ ಎಷ್ಟು ಡೌಟ್ಸ್ ಇರುತ್ತೋ ಅವ್ರು ಕ್ಲಾರಿಫೈ ಆಗೋವರೆಗೂ ಅವ್ರು ಮುಂದೆ ಹೋಗಲ್ಲ. ದಟ್ ಈಸ್ ಮೈ ಫೇವ್ರೆಟ್ ಥಿಂಗ್ ಅಬೌಟ್ ರೂಪ. ಯಾಕೆಂದರೆ ಏನೋ ಒಂದು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಸುತ್ತಮುತ್ತ ಇರೋರಿಗೆ ಅದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇರಬೇಕು. ಸೊ ಅದು ರೂಪನಲ್ಲಿ ಈ ಫಿಲ್ಮಲ್ಲಿ ನಂಗೆ ಸ್ವಲ್ಪ ಜಾಸ್ತಿ ಕಾಣಿಸ್ತು. ಆ ಫಿಲ್ಮಲ್ಲಿ ಪ್ರೀವಿಯಸ್ ಫಿಲ್ಮಲ್ಲಿ ನನಗೆ ಏನೋ ಐ ಡೋಂಟ್ ನೋ, ಮೇ ಬಿ ನಾನು ಹೊಸೊಬ್ಳು, ಇಷ್ಟೊಂದು ಅವೇರ್ನೆಸ್ಸು ಇರಲಿಲ್ಲ, ನಾನು ಅಂತ ಇದ್ದೆ. ಇದರಲ್ಲಿ ಒಂದು 2-3 ಪ್ರಾಜೆಕ್ಟ್ ಆಗಿತ್ತು. ಸೊ ಐ ವಾಸ್ ಮೋರ್ ಅವೇರ್. ನಂಗೆ ಅವಳಿಂದ ಅಷ್ಟು ಸಿಕ್ಕಿದಷ್ಟು ಸೋಲೋ ಟೆನ್ಷನ್ ಸಿಗ್ತಾ ಇರಲಿಲ್ಲ. ಫಸ್ಟ್ ಸಿನಿಮಾ ಗಂಟು ಮೂಟೆ ಮಾಡಿದ್ರಲ್ಲ, ಅವಾಗ ಅಂದರೆ ಫಸ್ಟ್ ಸಿನಿಮಾ ನಿಮಗೂ ಆಗಿರುತ್ತೆ. ಅದು ಏನಂತಾರೆ, ಜನ ಹೆಂಗಂತಾರೋ ಅಥವಾ ಸುತ್ತಮುತ್ತ ಹೆಂಗೆ ರಿಸೀವ್ ಮಾಡ್ತಾರೆ? ಯಾಕೆಂದರೆ ನಿಮ್ಮ ಸಿನಿಮಾ ಫ್ಯಾಮಿಲಿನೇ ಅನ್ನೋದೊಂದು. ಸಿನಿಮಾ ಫ್ಯಾಮಿಲಿನಾ ನಮ್ಮದು? ನೀವು ಹೇಳಿ, ನಿಜ ಹೇಳಿ. ಸಿನಿಮಾ ಫ್ಯಾಮಿಲಿನಾ ನಮ್ಮದು? ಸಿನಿಮಾ ಫ್ಯಾಮಿಲಿ ನಮ್ಮದು ರಂಗಭೂಮಿ ಅಲ್ಲ. ರಂಗಭೂಮಿನೂ ಹೌದು, ಸಿನಿಮಾನೂ ಹೌದಲ್ವಾ? ಸಿನಿಮಾ ಇದೆ, ರಂಗಭೂಮಿ. ಆಯಿತು, ರಂಗಭೂಮಿನೇ ಫ್ಯಾಮಿಲಿನೇ ನಿಮ್ಮದು ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ. ಸೊ ಆಫ್ಟರ್ ರಿಲೀಸು ಅಪ್ಪ ಆಗಿರಲಿ ಮತ್ತು ಎಲ್ಲರೂ ಹೆಂಗೆ ರಿಸೀವ್ ಮಾಡಿದ್ರು? ನಿಮಗೆ ಫಸ್ಟು ಹೆಜ್ಜೆ ಇಟ್ಟಿರ್ತೀರ. ಈಗ ಸ್ಕೂಲಲ್ಲೆಲ್ಲ ನೀವು ಯಾವುದೋ ಫಸ್ಟು ಡ್ಯಾನ್ಸ್ ಮಾಡಿದಾಗ ಎಲ್ಲರೂ ಚಪ್ಪಾಳೆ ತಡ್ತಾರೆ, ಅದು ಹೆಂಗಿದ್ರು ಏನೋ. ಇಲ್ಲಿ ಹೆಂಗೆ ರಿಸೀವ್ ಮಾಡಿದ್ರು? ನಾನು ಯಾವ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ಗೂ ನಮ್ಮ ಮನೆಯವ್ರು ಯಾರೂ ಬಂದಿಲ್ಲ ಆಯಿತಾ. ನಾನು ಮಾಡಿಸಿರೋ ಮೊದಲನೇ ನಾಟಕಕ್ಕೆ ನಮ್ಮ ಅಪ್ಪ ಬಂದಿರಲಿಲ್ಲ ನೋಡೋದಕ್ಕೆ. ನಾನು ಡೈರೆಕ್ಟ್ ಮಾಡಿರೋ ನಾಟಕ ನಮ್ಮ ಅಪ್ಪ ನೋಡೋಕೆ ಬಂದಿರಲಿಲ್ಲ. ನಮ್ಮಮ್ಮ ಯಾರ್ದೋ ಮದುವೆ ಇದೆ ಅಂತ ಇಂಪಾರ್ಟೆಂಟ್ ಸೀನಲ್ಲಿ ಎದ್ದು ಹೊಟ್ಟೋಗಿತ್ತು ಆಯಿತಾ. ಸೊ ನೀವೇನು ಹೇಳ್ತಿದ್ದೀರಾ ಆ ಥರ ಇಲ್ಲ ನಮ್ಮ ಮನೆಯಲ್ಲಿ. ಎಲ್ಲರೂ ಅವ್ರವ್ರದ್ದು ಇದು ಝೋನಲ್ಲಿದ್ದಾರೆ ಆಯಿತಾ. ಬಟ್ ಈ ಸಿನಿಮಾ ಮಾಡ್ತಿರೋದೇ ಅವ್ರಿಗೆ ಇಷ್ಟ ಇರಲಿಲ್ಲ, ಗಂಟು ಮೂಟೆ. ತುಂಬ ಭಯ ಆಯಿತು. ಮತ್ತು ನೋಡಿದ ಮೇಲೆ ನಮ್ಮಮ್ಮ ಫುಲ್ಲು ಗಳ ಕಣ್ಣೀರು ಇಟ್ಬಿಡ್ತು.
ಅದುವರೆಗೂ ಯಾರೂ ನಾನು ಏನೋ ಯೂಸ್ಫುಲ್ ಅಂತ ಅಂದ್ಕೊಂಡೇ ಇರಲಿಲ್ಲ ಅನ್ಸುತ್ತೆ ಮನೆಯಲ್ಲಿ, ಆಯಿತಾ. ನನಗೆ ಯಾವಾಗಲೂ ಇತ್ತಪ್ಪ ನನ್ನ ಮೇಲೆ ಕಾನ್ಫಿಡೆನ್ಸ್, ಅವ್ರಿಗೆ ಯಾಕೆ ಇರಲಿಲ್ಲ ಗೊತ್ತಿಲ್ಲ. ಬಟ್ ಅಪ್ಪ ಲಿಫ್ಟ್ ಹತ್ರ ಬಂದು ಸ್ವಲ್ಪ ಎಮೋಷ್ನಲ್ ಆಗಿ ಸೈಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು, ಅಷ್ಟೇ. ಅದ್ರ ಬಗ್ಗೆ ಇನ್ನೆಲ್ಲೂ ಮಾತಾಡಿಲ್ಲ. ಅವಾಗ ಇವಾಗ ಹೇಳ್ತಾ ಇರತ್ತೆ, ಬಾಂಬೆಗೆಲ್ಲೋ ಹೋಗಿ ಬಂದಮೇಲೆ ಯಾರೋ ಕಾಂಪ್ಲಿಮೆಂಟ್ ಮಾಡಿರ್ತಾರೆ ನನ್ನನ್ನು, ಅವಾಗ ಹಿವಿಲ್ಸೆ ಆ ಥರ ಒಂದು ಸಿನಿಮಾ ಮಾಡಿಬಿಟ್ರೆ ಸಾಕಲ್ವ ಲೈಫಲ್ಲಿ ಅಂತಾರೆ, ಆ ಥರದ್ದು ಅವಾಗ ಇವಾಗ ಹಿವಿಲ್ಸೆ. ಸೊ ಅವ್ರಿಗೆ ತುಂಬ ಹೆಮ್ಮೆ ಅನ್ನೋದಿದೆ. ರೂಪನ್ ಬಗ್ಗೆ ತುಂಬ ಗೌರವ ಇದೆ. ಯೂಶ್ವಲಿ ಪೇರೆಂಟ್ಸು ಅವ್ರನ್ನ ಬಿಟ್ಟು ನಾವು ಬೇರೆ ಯಾರನ್ನೋ ಇವ್ರು ತುಂಬ ಒಳ್ಳೆಯವರು ಅಥವಾ ಇವ್ರಿಗೆ ತುಂಬ ಬುದ್ಧಿ ಇದೆ ಅಂದರೆ ಅವ್ರಿಗೆ ಇಮಿಡಿಯೇಟ್ ಇನ್ಸ್ಟಿಂಕ್ಟ್ ಹೊಟ್ಟೆ ಕಿಚ್ಚು ಪೇರೆಂಟ್ಸಿಗೆ, ಯಾಕೆಂದರೆ ಅವ್ರಿಗೆ ಫಾರ್ ಎವರ್ ಅವ್ರನ್ನೇ ನಾವು ಹಂಗೆ ನೋಡಬೇಕು ಅನ್ನೋದು. ಸೊ ರೂಪಂಗೆ ಅದು ಸ್ವಲ್ಪ ಬಿಟ್ಕೊಟ್ಟಿದ್ದಾರೆ. ದೇ ಫೀಲ್ ಓ ರೂಪಂಗೆ ಏನೋ ಇದೆ ಇವರಲ್ಲಿ ಅಂತ ಅವ್ರಿಗೂ ಅನ್ಸುತ್ತೆ. ಈಗ ನೀವು ಫಸ್ಟ್ ಸಿನಿಮಾ ಮಾಡ್ತಾಯಿದ್ದೆ ಭಯ ಅಂತ ಹೇಳಿದ್ರಲ್ಲ, ಯೂಶ್ವಲಿ ಅದೇ ರಂಗಭೂಮಿ ಸಿನಿಮಾ ಯಾವುದೇ ಟಚ್ ಇಲ್ದಿರೋ ಫ್ಯಾಮಿಲಿ ಆದರೆ ಭಯ ಪಡೋದ್ರಲ್ಲಿ ಒಂದು ಅರ್ಥ ಇದೆ, ಹೆಂಗಿರುತ್ತೋ ಏನೋ ಅಂತ. ಇಲ್ಲಿ ನಿಮ್ಮ ಫ್ಯಾಮಿಲಿಯವ್ರಿಗೆ ಏನು ಯಾವ ರೀಸನಿಗೆ ಭಯ ಅಂತ ಅನ್ಸಿದ್ದು ಅವ್ರಿಗೆ? ಅವ್ರಿಗೆಲ್ಲ ಗೊತ್ತಿದ್ರಿಂದ ಭಯ ಇದ್ದಿದ್ದು. ಯಾಕೆಂದರೆ ರಂಗಭೂಮಿಲಿ ಹಂಗಲ್ಲ. ರಂಗಭೂಮಿನಲ್ಲಿ ಯಾರು ನೀ ಹೆಂಗೆ ಕಾಣ್ತೀಯ ಅನ್ನೋದ್ರ ಬಗ್ಗೆ ಅವ್ರಿಗೆ ಆ ಥಾಟೇ ಬರೋದಿಲ್ಲ. ಸಿನಿಮಾ ಅಟ್ಲೀಸ್ಟ್ 10-15 ವರ್ಷ ಹಿಂದಿದ್ದೇನು ಇಟ್ ವಾಸ್ ಆಲ್ ವೆರಿ ಪ್ಲಾಸ್ಟಿಕ್, ಇಲ್ಲ ಸ್ಟ್ರೇಟ್ ಹೇರ್, ಕಲರ್ ಅಂತ ಇರೋದು, ಯಾರೂ ನ್ಯಾಚುರಲಾಗಿ ಕಾಣ್ತಾ ಇರಲಿಲ್ಲ. ಸ್ಲೋ ಆಗಿ ಚೇಂಜ್ ಆಗಿದೆ ಅದು. ಐ ಥಿಂಕ್ ಆ ಭಯ ಇವಾಗ ಅಷ್ಟು ಇರಲಿಕ್ಕಿಲ್ಲ. ಬಟ್ ನನ್ನನ್ನು ಕೇಳಿದ್ರೆ ನಾನು ಹೇಳ್ತೀನಿ, ನನ್ನ ಮಗಳು ಹೋಗ್ಬೇಕಾ ಇಂಡಸ್ಟ್ರಿಗೆ, ಐ ವಿಲ್ ಆಲ್ಸೋ ಸೇ ಪ್ಲೀಸ್ 18 ವರ್ಷ ಆಗೋವರೆಗೂ ದಯವಿಟ್ಟು ಕ್ಯಾಮ್ರಾ ಮುಂದೆ ಬರಬೇಡ, ಆಮೇಲೆ ನಿಂಗೆ ಏನು ಬೇಕೋ ಮಾಡ್ಕೊ ಅಂತ ಹೇಳ್ತೀನಿ. ಆ ಭಯ ಅನ್ನೋದು ಇದ್ದೇ ಇರುತ್ತೆ. ತುಂಬ ಫಿಸಿಕಲ್ ಓರಿಯೆಂಟೇಷನ್ ಅಪ್ಪ ಇದು ಕ್ಯಾಮ್ರಾ ಮುಂದೆ ಪರ್ಫಾರ್ಮೆನ್ಸು. ರಂಗಭೂಮಿನಲ್ಲಿ ಸಿಗೋ ಮಜಾ ಕ್ಯಾಮ್ರಲ್ಲಿ ಆ್ಯಕ್ಚುಲಿ ಸಿಗೋದಿಲ್ಲ. ಈಗ ಫ್ಯಾಮಿಲಿ ಆದಮೇಲೆ ಹೆಂಗಿದೆ ಆ್ಯಕ್ಟಿಂಗ್ ಮಾಡೋದು? ಅಂದರೆ ಫ್ಯಾಮಿಲಿಗೂ ಟೈಮ್ ಕೊಡಬೇಕು, ಅದೆಲ್ಲ ಇರುತ್ತೆ, ಅದ್ರ ಜೊತೆಗೆ ಆ್ಯಕ್ಟಿಂಗು ಎಲ್ಲ ಓಕೆನಾ, ಮ್ಯಾನೇಜಬಲ್ಲ? ಮ್ಯಾನೇಜಬಲ್ಲ ಅಂದರೆ ಮ್ಯಾನೇಜ್ ಮಾಡಬೇಕು, ತುಂಬ ಎಫರ್ಟ್ ಹಾಕಿ ಮ್ಯಾನೇಜ್ ಮಾಡಬೇಕು, ಈಸಿ ಇಲ್ಲ. ಬಟ್ ಇದೇ ನಂದೆಲ್ಲ, ಅಂದರೆ ಪ್ರೊಫೆಷನ್ ಅಂತಲ್ಲ, ನನಗೆಲ್ಲ ಇದು ನಂಗೆ ತುಂಬ ಇಂಪಾರ್ಟೆಂಟ್ ಇದು. ಸೊ ಫ್ಯಾಮಿಲಿನೂ ನಂಗೆ ತುಂಬ ಇಂಪಾರ್ಟೆಂಟು. ಅವರಿಗೆ ನನಗಿದೆಷ್ಟು ಮುಖ್ಯ ಅಂತ ಗೊತ್ತಿರೋದ್ರಿಂದ ತುಂಬ ಕಾಂಪ್ರಮೈಸ್ ಅವ್ರ ಕಡೆಯಿಂದನೂ ಆಗುತ್ತೆ, ನನ್ನ ಕಡೆಯಿಂದನೂ ಆಗುತ್ತೆ. ಈಗ ನಾನು ಎಲ್ಲೋ ಬರಬೇಕು ಅಂದರೆ ನಾನು 6 ಗಂಟೆಗೆ ಹೇಳೋ ಬದಲು 4 ಗಂಟೆಗೆ ಹೇಳ್ಬೇಕಾಗತ್ತೆ ಎಲ್ಲ ರೆಡಿ ಮಾಡಿ ಬರೋದಕ್ಕೆ. ಮತ್ತು ಎಷ್ಟೇ ಸುಸ್ತಾಗಿದ್ರೂ ನೆಕ್ಸ್ಟ್ ಡೇ ಎಫರ್ಟ್ ಎರಡೂ ಕಡೆಯಿಂದ ತುಂಬ. ಅವರಲ್ಲಿ ಇಮೋಷ್ನಲ್ ಸಪೋರ್ಟ್ಗೆ ಅವ್ರು ಬೇಕು, ನನಗೆ ಫಿಸಿಕಲ್ ವರ್ಕ್ ಆಗಬೇಕಲ್ಲ, ನಾನು ಫಂಕ್ಷನಲ್ ಆಗಿರಬೇಕಲ್ಲ, ಅದಕ್ಕೆ ನನ್ನ ಕಡೆಯಿಂದ ಎಫರ್ಟ್ ಸ್ವಲ್ಪ ಜಾಸ್ತಿ ಬೇಕು. ಇನ್ನು ಸಿನಿಮಾ ಜೊತೆ ರಂಗಭೂಮಿ ಅದೇ ಪರ್ವ ನಾಟಕ ಆಲ್ ಓವರ್ ಎಲ್ಲರೂ ತುಂಬ ಇಷ್ಟಪಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ತುಂಬ ಶೋಗಳಾಗಿದೆ. ಹೆಂಗೆ ಹೋಗ್ತಾ ಇದೆ ನಿಮಗೆ, ಹೆಂಗೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ ಆ ನಾಟಕ? ನನಗೆ ಅದು ಒಂಥರ ನನಗೇನನ್ಸೆ ಗೊತ್ತಾ, ಏನನ್ಸುತ್ತೆ ಅಂದರೆ ಪರ್ವ ಇಂದ ಆ್ಯಕ್ಟರ್ಸ್ಗೇನೋ ಆಗ್ತಾಯಿದೆ. ಅಂದರೆ ಅವರೆಲ್ಲರೂ ಪ್ರತಿಯೊಬ್ಬರ ಬಗ್ಗೆನೂ ನಂಗೆ ಅನಿಸುತ್ತೆ ಎಲ್ಲರೂ ಏನೋ ಒಂದು ಸ್ಟೇಜಲ್ಲಿ ಇದ್ದಾರೆ ಅವ್ರ ಪರ್ಸ್ನಲ್ ಲೈಫಲ್ಲಿ. ಈ ನಾಟಕ ಅವ್ರ ಕೈ ಹಿಡ್ಕೊಂಡು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದೆ ಅಂತ ನಂಗೆ ಅನಿಸುತ್ತೆ. ಎಷ್ಟು ದೊಡ್ಡದು ಈ ನಾಟಕ ಅಂದರೆ, ಎಷ್ಟೊಂದು ಎಕ್ಸಾಂಪಲ್ಸ್ ನಾನು ಯಾರಿಗೆ ಕೊಡುವಾಗ ಪರ್ವದ ಯಾವುದೋ ಲೈನ್ ಹೇಳ್ಬಿಟ್ಟು ಕೊಡ್ತೀನಿ. ಈ ಒಂಥರ ಭೈರಪ್ಪ ಅವ್ರು ಹೇಗೆ ಅದನ್ನೆಲ್ಲ ಯೋಚನೆ ಮಾಡಿ ಬರೆದಿದ್ದಾರೆ, ಮತ್ತು ಬರೆಯೋದೊಂದು ಅದನ್ನು ಸ್ಟೇಜಿಗೆ ತರೋದು ಬೇರೆಯೇ. ಅದನ್ನು ಸಿಕ್ಕಿರೋ ಆ್ಯಕ್ಟರ್ಸು ಹಾಗೆ ಇದ್ದಾರೆ, ದ್ರೌಪದಿ ಮತ್ತು ಕುಂತಿ ಲಾಸ್ಟ್ ಸ್ಟ್ಯಾಂಡಿಂಗ್ ಅವರೇ ಅಲ್ವಾ. ಮತ್ತು ಇದು ಹೋಲ್ ಥಿಂಗ್ ಇಸ್ ಫ್ರಮ್ ಅ ವುಮನ್ಸ್ ವಾಯ್ಸ್. ಎಲ್ಲರ ತಲೆ ಮೇಲೆ ಟಮ್ 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 ಅಂತ ಕುಟ್ಟಂಗಿದೆ ಅದು ಪ್ರತಿಯೊಂದು ಲೈನು. ನಾವು ಯಾವುದನ್ನ ಆಹಾ ಅಂತ ಅಂದ್ಕೊಂಡಿರ್ತೀವೋ, ಕೃಷ್ಣಂದು ಪ್ರತಿಯೊಂದು ಲೈನು, ನಾವು ಭಗವದ್ಗೀತೆನ ಓ ದೇವರು ಆ ಥರ ಅಲ್ಲ, ಯು ಹ್ಯಾವ್ ಟು ಅರ್ಥ ಮಾಡ್ಕೋಬೇಕು ಅಲ್ವಾ. ಅದನ್ನು ಬಿಡಿಸಿ ಹೇಳ್ತಾ ಇರಲ್ಲ ಭೈರಪ್ಪನವರು ಕೃಷ್ಣನ ಮೂಲಕ. ಪ್ರತಿಯೊಂದು ನನ್ನ ಹಾರ್ಡೆಸ್ಟ್ ಟೈಮಲ್ಲಿ, ಇವಾಗ ಪರ್ವ ಶುರು ಮಾಡಿ ನಾವು 4 years ಆಗಿದೆ, ಇವತ್ತಿಗೂ ನಾನು ಇನ್ ಮೈ ಹಾರ್ಡೆಸ್ಟ್ ಟೈಮ್ ನಾಟಕದ ಯಾವುದೋ ಲೈನ್ ನಾನು ಸ್ಮರಿಸ್ಕೋತೀನಿ, ಆಯಿತಾ. ನಾನು ಶೋಕಿ ಅಲ್ಲ, ನಂಗೆ ನಾಟಕದ ಬಗ್ಗೆ ಅದಕ್ಕೆ ಅನ್ಸುತ್ತೆ. ಇದು ಸಿನಿಮಾ ತುಂಬ ಶೋಕಿ ಇರುತ್ತೆ, ನಾಟಕದಲ್ಲಿ ಹಂಗಲ್ಲ. ಮತ್ತು ಪರ್ವ ಮ್ಯಾರಥಾನು. ನಾವು ಇವಾಗ ರಿಹರ್ಸ್ ಮಾಡಬೇಕು ಅಂದರೆ ಇನಿಷಿಯಲ್ ಶೋಸ್ 6 ತಿಂಗಳು ರಿಹರ್ಸ್ ಮಾಡಿದ್ವಿ. ಇವಾಗ ಎಲ್ಲರೂ ವರ್ಕಿಂಗ್ ಪ್ರೊಫೆಷ್ನಲ್ಸು, ಸಂಜೆ ಟೈಮ್ ಮಾಡ್ಕೊಂಡು ಬರೋದು ಅಲ್ವಾ. PCP ಕೋನನ್ ಕುಂಟೆನಲ್ಲಿ ಆಗೋದು, ನಮ್ಮ ಮನೆ ಹೆಬ್ಬಾಳ, ಆ ಥರ ಎಲ್ಲರೂ ಬೇರೆ ಬೇರೆ ಜಾಗಗಳಿಂದ, ಇವಾಗ ಮಳೆಗಾಲನೂ ಶುರು ಆಯಿತು, ಅಲ್ಲಿಂದ ಬರೋದು. ಅದೊಂದು ಎಫರ್ಟ್ ಹಾಕೋದಿದೆಯಲ್ಲ, ದುಡ್ಡಿಲ್ಲ ಇದರಲ್ಲಿ. ಎಲ್ಲದನ್ನು ಬಿಟ್ಟು ಬರ್ತಾ ಇದ್ದೀವಿ, ಯಾತಕ್ಕೆ ಯಾರೂ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ. ನಾಟಕ ನೋಡಿದವ್ರಿಗೆ ಗೊತ್ತಾಗುತ್ತೆ, ನಾಟಕ ಮಾಡೋರಿಗೆ ಗೊತ್ತಾಗುತ್ತೆ ಅಷ್ಟೇ. ಹೌದು. ಈಗ ನೀವು ಹೇಳಿದ್ರಲ್ಲ ಅದೇ ಕೃಷ್ಣಂದು ಇದು ಅಂತ, ಒಬ್ಬ ವ್ಯಕ್ತಿಗೆ ಲೈಫಲ್ಲಿ ತುಂಬ ಕಷ್ಟ ಬಂದಿದೆ ಅಂತಲೇ ಅಂದ್ಕೊಳ್ಳಿ, ಏನು ಯಾವ ಲೈನು ಅಥವಾ ಏನು ನೆನ್ಸ್ಕೊತೀರಿ ನೀವು, ಏನು ನೆನ್ಸ್ಕೊಬೇಕು ಅವರು ಕೃಷ್ಣದ್ದು ಒಂದು ಮಾತು ಅಂದರೆ ಏನು ಹೇಳ್ತೀರಾ?
ನನಗೆ ಮತ್ತೆ ಮತ್ತೆ ಬರೋದು ಅವನು ಅರ್ಜುನ ಇವಾಗ ಸದ್ಯಕ್ಕೆ ಬರ್ತಾ ಇರೋದು ಯಾವುದಂದ್ರೆ ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂತನಲ್ಲ. ನೆನ್ನೆ ನಮ್ಮ ಅಪ್ಪನೂ ಒಂದು ಹೇಳಿದ್ರು, ಹಿಂದಿಲಿ ಹೇಳಿದ್ರು. ನಾನು ಹಿಂದಿ ತುಂಬ ಕೆಟ್ಟದಾಗಿದೆ. ಆ್ಯಕ್ಚುಲಿ ನಾನು ಹಿಂದಿ ಚೆನ್ನಾಗಿ ಮಾತಾಡ್ತೀನಿ, ಇಲ್ಲಿ ಇರೋರಿಗೆ ಒಪ್ಪಿಗೆ ಇಲ್ಲ ಆಯಿತಾ. ಬಟ್ ಹಿಂದಿಲಿ ನಾನು ಹೇಳಲ್ಲ, ಪೆದ್ದ ಕೇಳಿಸುತ್ತೆ. ಬಟ್ ಹಿ ಸೇಸ್, ಅರ್ಜುನ ಹೇಳ್ತಾನಂತೆ ನಮ್ಮವರೇ ನಮ್ಮ ಮುಂದೆ ಇದ್ದಾರೆ, ಹೇಗೆ ಯುದ್ಧ ಮಾಡೋದು ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನಂತೆ ನಮ್ಮವರಾಗಿದ್ದರೆ ನಮ್ಮ ಮುಂದೆ ಯಾಕಿರ್ತಿದ್ರು. ಅದೊಂದು ಇದೆಯಲ್ಲ ಇವಾಗ ಇದರಲ್ಲಿ ನಮ್ಮ ನಾಟಕದಲ್ಲಿ ಅವನು ಹೇಳ್ತಾನೆ ಎಲ್ಲ ನಮ್ಮವರೇ ಇದ್ದಾರೆ, ನೀನು ಹೇಗೆ ಎನಿವೇ ಮುಪ್ಪು ಬರ್ತಾ ಇದೆ, ನಾವು ವಾಪಸ್ ಕಾಡಿಗೆ ಹೊರಟೋಗೋಣ ಅಂತ ಅರ್ಜುನ ಹೇಳ್ತಾನಲ್ಲ. ಅವಾಗ ಅವ್ನು ಹೇಳ್ತಾನೆ ನೀನು ಯುದ್ಧ ಮಾಡಲ್ಲ ಅಂದರೆ ಏನಾಗತ್ತೆ, ದುರ್ಯೋಧನನ ಧೋರಣೆ ಏನು, ನೀವೆಲ್ಲ ಹಾದರಕ್ಕೆ ಹುಟ್ಟಿದವರು ಅಂತ. ಸೊ ನೀನು ಯುದ್ಧ ಮಾಡದೇ ಇದ್ದರೆ ದುರ್ಯೋಧನನ ಮಾತು ನಿಜ ಅಂತ ಒಪ್ತೀಯಾ, ಹಾಗಂದರೆ ನಿಮ್ಮಮ್ಮ ಕುಂತಿ ಮಾದ್ರಿಯವರು ಹಾದ್ರಿಯವರು ಅಂತ ಒಪ್ತೀಯಾ. ಎಷ್ಟು ಸಿಲ್ಲಿಯಾಗಿ ನಾವು ಏನೋ ಒಂದು ತುಂಬ ಓಪನ್ ಆಗಿ ಮಾತಾಡ್ತಾ ಇರ್ತೀವಲ್ಲ, ತುಂಬ ಇಂಟೆಲೆಕ್ಚುಯಲ್ ನಾವು ಅಂತ. ಸಿಂಪಲ್ ಕ್ವೆಶ್ಚನ್ ಪರ್ಸ್ನಲಾಗಿ ಅಟ್ಯಾಕ್ ಮಾಡಿಬಿಟ್ರೆ ನಮ್ಮ ಐಡಿಯಾಲಜಿ ಎಲ್ಲ ಶೇಕ್ ಆಗಿಬಿಡತ್ತಲ್ಲ. ಆ ಥರ ಭೈರಪ್ಪನವರು ಪ್ರತಿಯೊಂದನ್ನು ಕ್ವೆಶ್ಚನ್ ಮಾಡಿದ್ದಾರೆ. ಮತ್ತು ಧರ್ಮರಾಯಂಗೆ ಹೇಳ್ತಾನೆ, ನೀನು ಧರ್ಮರಾಯ ಏನು ಅಂದ್ಕೊಂಡಿದ್ಯಾ, ಪುಟಗಳನ್ನ ತಿರುಗಿಸ್ಕೊಂಡು ಅದೇ ಧರ್ಮ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ನೀನು, ನಿನಗೆ ಸುಸ್ತಾಗಿದ್ರೆ ಹೋಗಿ ಮಲ್ಕೋ, ಅರ್ಜುನ ಭೀಮ ಮಾಡ್ಕೋತಾರೆ ಯುದ್ಧ, ನೀನು ಹೋಗಿ ಮಲ್ಕೋ. ಧರ್ಮ ಅನ್ನೋದು ಇಸ್ ನಾಟ್ ನೀವು ಅಂದ್ಕೊಂಡಿರೋದಲ್ಲ, ಎಲ್ಲದನ್ನು ಕ್ವೆಶ್ಚನ್ ಮಾಡಿಸ್ತಾನಲ್ಲ. ನಿನ್ನ ಇಂಟೆಗ್ರಿಟಿ, ನಿನ್ನ ಮಾರಲ್ ಕಾನ್ಷಿಯಸ್ನೆಸ್ ಪ್ರತಿಯೊಂದನ್ನು ಕ್ವೆಶ್ಚನ್ ಮಾಡಿಸ್ತಾನಲ್ಲ ಕೃಷ್ಣ. ಅದು ಪ್ರತಿ ಸತಿ ನಾನಲ್ಲಿ ಡೌಟ್ ಬರ್ಸ್ಕೊಳ್ತಾ ಇರತ್ತಲ್ಲ. ಫಾರ್ ಮೀ ದಟ್ ಈಸ್ ಇಂಪಾರ್ಟೆಂಟ್. ಯಾವುದು ಹೀಗೆ ಅಲ್ಲ, ಎವ್ರಿಥಿಂಗ್ ಶುಡ್ ಬಿ ಕ್ವೆಶ್ಚನ್. ನಂಗೆ ಅದು ತುಂಬ ಇಷ್ಟ. ಅದೇ ಸತತ 8 hours ನಾಟಕ ಅಲ್ವಾ ಅದು? ಬಿಫೋರು ಅಷ್ಟು ಡ್ಯೂರೇಷನ್ ಈ ನಾಟಕ ಮಾಡಿದ್ರೆ ಅಥವಾ ಫಾರ್ ದ ಫಸ್ಟ್ ಟೈಮ್ ನೀವು ಮಾಡ್ತಾ ಇರೋದು? ಪರ್ವಾನೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ನಾಟಕ. ಬಟ್ ಇದಕ್ಕಿಂತ ಮುಂಚೆ ನನಗನ್ಸುತ್ತೆ ನನಗೆ ಇದರಲ್ಲಿ ನಾನು 18 ರೋಲ್ ಮಾಡ್ತಾ ಇದ್ದೀನಿ ಆಯಿತಾ. ಎಲ್ಲದು ಚಿಕ್ಕ ರೋಲು. ಬಟ್ ಸ್ಟೇಜ್ ಮೇಲಿರೋದಕ್ಕಿಂತ ಜಾಸ್ತಿ ನಾನು ಹಿಂದೆ ಕಾಸ್ಟ್ಯೂಮ್ ಚೇಂಜಲ್ಲಿ ಬ್ಯುಸಿಯಾಗಿರ್ತೀನಿ ಆಯಿತಾ. ಸೊ ಆ ಥರ ಫಿಸಿಕಲ್ ಕೆಪಾಸಿಟಿ ಬಿಲ್ಡ್ ಆಗಿದ್ದು ನಂಗೆ ನೀನಾಸಮ್ ಅಂತ ಅನಿಸುತ್ತೆ. ತಿರುಗಾಟದಲ್ಲಿ ನಮಗೆ ಚೇಂಜಿಂಗ್ ರೂಮ್ಸ್ ಇರೋದಿಲ್ಲ. ಸೊ ಪಟ್ಟಂತ ಸೀರೆ ಚೇಂಜ್ ಮಾಡ್ಕೊಳ್ಳೋದು, ಪಟ್ಟಂತ ಹೇರ್, ಕಿವಿಯೋಲೆ ಎಲ್ಲದು ಮಿರರ್ ಇರೋದಿಲ್ಲ. ಆ ಥರ ಕೆಪಾಸಿಟಿ ಬಿಲ್ಡ್ ಆಗಿದ್ದು ತಿರುಗಾಟದಿಂದ ಅಂತ ಅನ್ಸುತ್ತೆ. ಸೊ ನಿಮ್ಮ ಸಿನಿಮಾ ಆಯ್ಕೆಗಳು ತುಂಬ ಡಿಫ್ರೆಂಟಾಗಿ ಬೇರೆ ಥರನೇ ಇರುತ್ತೆ. ನೆಕ್ಸ್ಟ್ ಎಲ್ಲ ಯಾವ ಥರ ರೋಲ್ ಮಾಡಬೇಕು ಅಥವಾ ಏನು ಆಸೆ ಇದೆ ನಿಮಗೆ ಸಿನಿಮಾದಲ್ಲಿ? ನಾಟಕದಲ್ಲಿ ತುಂಬ ಆಸೆ ಇಟ್ಕೊಂಡಿದ್ದೀರಾ, ಸಿನಿಮಾದಲ್ಲಿ ಏನು ಆಸೆ ಇದೆ? ಸಿನಿಮಾಲಿ ಈಗ ಸದ್ಯಕ್ಕೆ ನನಗೆ ಯಾವುದಾದ್ರು ಮ್ಯೂಸಿಕಲ್ ಮಾಡಬೇಕು ಅಂತ ಅನ್ಸಕ್ಕೆ ಶುರುವಾಗಿದೆ. ಅಂದರೆ ಲಾಲಾ ಲ್ಯಾಂಡ್ ಅಂತಲ್ಲ ಆ ಥರ. ಮುಂಚೆ ತುಂಬ ಬರೋದು ಹಾಡುಗಳಿರೋದು, ತುಂಬ ಬರೋದು. ಇವಾಗ ಹಾಡು ಸುಮ್ಮನೆ ಮೆಂಟಲ್ ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ತಾ ಇರೋ ಸಾಂಗ್ಸ್ ಥರ ಆಗ್ತದೆ, ವಿಚ್ ಇಸ್ ನೈಸ್. ಬಟ್ ನಂಗೆ ಇವಾಗ ಯಾವುದಾದ್ರೂ ನಿಂತ್ಕೊಂಡು ಹಾಡ್ಕೊಂಡು ಪರ್ಫಾರ್ಮ್ ಮಾಡಿಕೊಂಡು ಮಾಡೋ ಥರ ಸಿನಿಮಾ ಚೆನ್ನಾಗಿರತ್ತಪ್ಪ ಕನ್ನಡದಲ್ಲಿ ಅಂತ ಅನಿಸ್ತಾ ಇದೆ. ರೀಸೆಂಟ್ಲಿ ನೀವು ತುಂಬ ನೋಡಿ ಮೆಚ್ಕೊಂಡಿದ್ದೆ ಯಾವ ಫಿಲಮ್ ಕನ್ನಡದಲ್ಲಿ? ಕನ್ನಡದಲ್ಲಿ ನಾನು ಲಾಸ್ಟ್ ನೋಡಿದ್ದು ಆ್ಯಕ್ಚುಲಿ ಕಾಂತಾರಾನೇ. ಅದು ರಿಷಬ್ ಶೆಟ್ಟಿ ಅವ್ರದ್ದು. ನಂಗೆ ಪ್ರತಿ ಸರ್ತಿ ವಾವ್ ಅಂತ ಅನ್ಸೋದು ಫಿಸಿಕಲ್ ಅಜಿಲಿಟಿ. ನಂಗೆ ದುರಂಧರ್ ಮೊನ್ನೆ ನೋಡ್ಕೊಂಡು ಬಂದೆ, ನಂಗೆ ಅದರಲ್ಲೂ ಅನಿಸಿದ್ದು ಅದೇ. ಅದೊಂದು ವರ್ಕ್ಮನ್ಶಿಪ್, ನನ್ನ ಕ್ರಾಫ್ಟ್ ಬಗ್ಗೆ ಅಷ್ಟು ಗೊತ್ತಾಗಲ್ಲ ಆಯಿತಾ. ಬಟ್ ಇದರ ದುರಂಧರಲ್ಲಿ ಇವನು ರಣವೀರ್ ಸಿಂಗ್ ಒಳ್ಳೆ ಬುಲ್ ಥರ ಇದ್ದಾನೆ. ವಾವ್ ಅಂತ ಅನ್ಸುತ್ತೆ. ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಸುಮ್ಮನೆ ಬಲ್ಕ್ ಆಗಿರೋದಲ್ಲ ಅಲ್ವಾ. ನಂಗೆ ಅದ್ರ ಬಗ್ಗೆ ಎಲ್ಲ ಸಖತ್ ಪ್ರೈಡ್ ಅನ್ಸುತ್ತೆ. ಕಾಂತಾರಲ್ಲೂ ನನಗೆ ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ಎನರ್ಜಿ ಬೇಕಾಗುತ್ತಲ್ಲ. ಅದು ಎನಿಬಡಿ ಯಾರೇ ಆಗಲಿ ಫಿಸಿಕಲ್ ಎಫರ್ಟ್ ಹಾಕಿ ಏನೋ ಮಾಡ್ತಾರಲ್ಲ, ನಂಗೆ ಅವ್ರ ಬಗ್ಗೆ ತುಂಬ ಗೌರವ ಬರುತ್ತೆ. ಸೊ ಫೈನಲಿ ಏನು ಹೇಳ್ತೀರಾ ಆಡಿಯನ್ಸ್ಗೆ? ಸೊ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಏನರಲ್ಲಿ ನೋಡ್ಬೋದು ನಿಮ್ಮನ್ನ ಅಂತ? ನನ್ನ ಹೆಸರು ಹೇಳಕ್ಕೆ ಬಿಟ್ಟರೆ ಹೇಳ್ಬಿಡ್ತೀನಿ. ಅವ್ರು ಇನ್ನೂ ಅವ್ರದ್ದೇ ಇದರಲ್ಲಿ ಪ್ಲ್ಯಾನಿಂಗಲ್ಲಿ ರಿಲೀಸ್ ಮಾಡ್ತಾರೆ, ಟೈಟಲ್ ರಿವೀಲ್ ಮಾಡ್ತಾರೆ. ಬಟ್ ಈ ಲವ್ ಸ್ಟೋರಿ ಇದು, ಮತ್ತು ಯಾರಿಗೇ ಆಗಲಿ ಲವ್ ಸ್ಟೋರಿ ಅನ್ನೋದು ಕನೆಕ್ಟ್ ಆಗುತ್ತೆ. ಇಟ್ಸ್ ನಾಟ್ ಮತ್ತು ಗಂಟು ಮೂಟೆ ಆಗಿದ್ದು ಅವಳ ಪರ್ಸ್ಪೆಕ್ಟಿವಿಂದ ಅಲ್ವಾ. ವಾಯ್ಸ್ ಓವರ್ ಯಾವಾಗಲೂ ಬರ್ತಾ ಇದ್ದಿದ್ದು ಅವಳ ವಾಯ್ಸಲ್ಲಿ. ಈ ಮೂವಿನಲ್ಲಿ ಇಬ್ರದ್ದು ಇಟ್ಸ್ ಅ ಲವ್ ಸ್ಟೋರಿ. ಸೊ ನಿಮ್ಗೆ ತುಂಬ ರಿಲೇಟ್ ಆಗುತ್ತೆ. ಇಷ್ಟೊಂದು ರಿಲೇಟಬಲ್ ಸಿನಿಮಾನ ಫೋನಲ್ಲಿ ನೋಡಬೇಡಿ, ಓಕೆ? ದಯವಿಟ್ಟು ಥಿಯೇಟರಿಗೆ ಬನ್ನಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಬೇಡಿ ಮಿಸ್ ಆಗೋಯ್ತು ಥಿಯೇಟ್ರಲ್ಲಿ ಅಂತ. ಪ್ಲೀಸ್ ಬನ್ನಿ. ಬಿಕಾಸ್ ನಿಮಗೆ ಗೊತ್ತಿದೆ ರೂಪ ಬರೆಯೋ ಥರ ಗಟ್ಟಿತನ ತುಂಬ ರೇರು ಕನ್ನಡದಲ್ಲಿ. ಮತ್ತು ನಿಮ್ಗೆ ನೋಡೋಕ್ಕೆ ಸಿಗ್ತಾ ಇರೋ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಓಕೆ ಮ್ಯಾಮ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್.